ಇನ್ನು ಕಾಂಗ್ರೆಸ್ನ ಮಾಜಿ ಶಾಸಕ ಹಾಗೂ ಪುತ್ರನಿಂದ ದರ್ಪ. ಮಂಡ್ಯದಲ್ಲಿ ನಡೆದಿರತಕ್ಕಂಥ ಘಟನೆ, ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥದ್ದು ಆರೋಪ. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ಅವರ ಮಗ ಶ್ರೀಕಾಂತ್ ವಿರುದ್ಧ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯಲ್ಲಿ ನಡೆದಿರತಕ್ಕಂಥ ಘಟನೆ, ಕೋಟಿ ಕೋಟಿ ಮೌಲ್ಯದ ಜಮೀನು ವಿಚಾರಕ್ಕೆ ಇವರಿಬ್ಬರು ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ. ಶ್ರೀನಿವಾಸ್ ಕುಟುಂಬದ ಆಸ್ತಿ ತಮಗೆ ಸೇರಿದ್ದು ಅಂತ ಕಿರಿಕ್ ಮಾಡಿದ್ದಾರೆ. ಕೆಆರ್ ಪೇಟೆ ಠಾಣೆಯಲ್ಲಿ ದೂರು ನೀಡಿದ್ರು, ಕೇಸ್ ದಾಖಲಾಗಿಲ್ಲ ಇವರ ವಿರುದ್ಧ. ಕೊಲೆ ಕೇಸಲ್ಲಿ ಜೈಲು ಸೇರಿ ಬೇಲ್ನಲ್ಲಿರ್ತಕ್ಕಂಥದ್ದು ಶ್ರೀಕಾಂತ್, ಕೆಬಿ ಚಂದ್ರಶೇಖರ್ ಅವರ ಮಗ. ಈಗ ಸದ್ಯಕ್ಕೆ ಬೇಲ್ ಮೇಲಿದ್ದಾರೆ. ಈಗ ತಂದೆ ಮತ್ತು ಮಗನ ಮೇಲೆ ಕೇಳಿ ಬಂದಿರತಕ್ಕಂಥ ಆರೋಪ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೂ ಕೂಡ ಏನೂ ಕ್ರಮ ತಗೊಂಡಿಲ್ಲ ಅಂತ. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ಮಗ ಶ್ರೀಕಾಂತ್. ದೃಶ್ಯದಲ್ಲಿ ತಾವು ನೋಡ್ತಾನೆ ಇದ್ದೀರಲ್ಲ, ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಆರೋಪ ಮಾಡಿರೋದು ಕೆಬಿ ಚಂದ್ರಶೇಖರ್ ಮತ್ತು ಮಗ. ಸೊ ಈಗ ಕಂಪ್ಲೇಂಟ್ ಆಗಿದ್ರು ಕೂಡ, ದೂರು ಕೊಟ್ಟಿದ್ರು, ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಇವರಿಬ್ಬರ ವಿರುದ್ಧ, ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಅಂತ. ಮಂಡ್ಯದ ಕೆಆರ್ ಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾವುದೋ ಕೋಟಿ ಕೋಟಿ ಮೌಲ್ಯದ ಜಮೀನು ವಿಚಾರಕ್ಕೆ ಈ ಥರ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ. ಕೆಆರ್ ಪೇಟೆ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ, ಹಲ್ಲೆಗೊಳಗಾದವರು, ಕ್ರಮ ತಗೊಂಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈಗ ವಿಡಿಯೋನೇ ಇದೆ, ಸಾಕ್ಷಿನೇ ಇದೆ, ಆದರೂ ಪೊಲೀಸರು ಯಾಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ ಅಂತ? ಅರವಿಂದ್, ಒಂದ್ ಕಡೆ ಹೇಳ್ತಿರುವಂತದ್ದು, ರಾಜಕೀಯ ಪ್ರಭಾವದಿಂದ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಲ್ಲ ಅಂತೇಳಿ ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತೆ ಅವರ ಪುತ್ರ ಶ್ರೀಕಾಂತ್ ಎಂಬುವರು ಇವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಅಂದ್ರೆ ಸ್ಪಷ್ಟವಾಗಿ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಅದು ಕೂಡ ಜಮೀನಿನ ವಿಚಾರವಾಗಿ. ಅಂದ್ರೆ 1964ರಲ್ಲಿ 100 ರೂಪಾಯಿಗೆ 1.14 ಎಕರೆ ಜಮೀನನ್ನ ಆಧಾರವನ್ನಾಗಿ ಇಟ್ಕೊಂಡು ಅವರು ಕ್ರಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಆ ಡಾಕ್ಯುಮೆಂಟ್ ಯಾವ್ದನ್ನು ಕೂಡ ಪ್ರೊಡ್ಯೂಸ್ ಮಾಡಿಲ್ಲ. ಸದ್ಯಕ್ಕೆ ಈ ಒಂದು ಕೇಸ್ ವಿಚಾರವಾಗಿ ಕೋರ್ಟ್ ನಲ್ಲೂ ಕೂಡ ಇರುವಂತದ್ದು. ಈ ನಡುವೆ ಕೂಡ ಅಲ್ಲಿ ಏನು ಮಳಿಗೆಯನ್ನ ಕಟ್ಟುವಂತ ವಿಚಾರವಾಗಿ ಇಬ್ಬರ ನಡುವೆ ಜಗಳ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಏಕಾಏಕಿ ಅಂದ್ರೆ ಚಂದ್ರಶೇಖರ್ ಮತ್ತೆ ಅವರ ಮಗ ಶ್ರೀಕಾಂತ್ ಇಬ್ಬರ ನಡುವೆ ಜಗಳ ಆಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಚಂದ್ರಶೇಖರ್ ಅವರ ಪುತ್ರ ಎದುರಾಳಿ ಅವ್ರಿಗೆ ಒಂದು ಹಲ್ಲೆಯನ್ನ ಮಾಡುವಂಥದ್ದು. ಇದಾದ ಬಳಿಕವಾಗಿ ಹಲ್ಲೆಯ ಆಧಾರವನ್ನ ಇಟ್ಕೊಂಡಿದ್ದೀಗ ಸಂತ್ರಸ್ತರೇನಿದ್ದಾರೆ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲಿರುವಂತದ್ದು. ಸದ್ಯಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ. ಯಾಕಂದ್ರೆ ಈ ಒಂದು ವಿವಾದ ಕೋರ್ಟ್ ಮೆಟ್ಟಿಲಲ್ಲಿದೆ. ಹಾಗಾಗಿ ಇದನ್ನ ದಾಖಲು ಮಾಡ್ಕೊಡಂಗ ಬರಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ಆದ್ರೆ ಹಲ್ಲೆಯನ್ನ ವಿಚಾರವನ್ನಾಗಿ ಇಟ್ಕೊಂಡು ಪೊಲೀಸರು ಅಂದ್ರೆ ಈ ಒಂದು ಪ್ರಕರಣವನ್ನು ದಾಖಲು ಮಾಡಬಹುದಾಗಿತ್ತು. ಆದ್ರೆ ರಾಜಕೀಯ ಪ್ರಭಾವಕ್ಕೆ ಮಣಿದು ಏನು ದಾಖಲು ಮಾಡಿಲ್ಲ ಅಂತೇಳಿ ಕೂಡ ಆರೋಪವು ಕೇಳಿಬಂತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಥರ ಎಲ್ಲ ರಾಜಕೀಯ ಪ್ರಭಾವ ಬೀರಿದಾಗ ಪೊಲೀಸರು ಕೂಡ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಬಟ್ ಕಾನೂನು ಎಲ್ರಿಗೂ ಒಂದೇ, ಹಾಗಾಗಿ ನೋಡೋಣ ಮುಂದೆ ಕ್ರಮ ಆಗುತ್ತಾ ಅಂತ.